ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ. ಟೂರ್ನಮೆಂಟ್ ಯಶಸ್ವಿಯಾಗಲಿ ಎಂದು ವಿಶೇಷ ಪೂಜೆ. ಧಾರವಾಡ ನಗರದ ಎನ್ಟಿಟಿ ಗಣಪತಿ ದೇವಸ್ಥಾನದಲ್ಲಿ ಈ ಟೂರ್ನಮೆಂಟ್ ಯಶಸ್ವಿಯಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಯುವ ಮುಖಂಡ ಎಂ. ಅರವಿಂದ ಮಾತನಾಡಿ ಈ ಟೂರ್ನಮೆಂಟ್ ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು. ಧಾರವಾಡ ಜಿಲ್ಲೆಯ HPL ಜೂನಿಯರ್ಸ್ ಅಂಡರ್ 16ಗೆ ಒಂದು ಕ್ರಿಕೆಟ್ ತಂಡವನ್ನು ನಮ್ಮ ಸತೀಶ್ ಸರ್ಜಾಪುರ್ ಅವರು ನನ್ನ ಮಾಲೀಕತ್ವದಲ್ಲಿ ಖರೀದಿ ಮಾಡಿದ್ದಾರೆ. ಆ ಟೀಮ್ನ ಹೆಸರು ಜೈಭೀಮ್ ಚಾಲೆಂಜರ್ಸ್. ಸೊ ಆ ಟೀಮ್ಗೆ ಒಳ್ಳೆಯದಾಗಲಿ ಮತ್ತು ಯಶಸ್ಸು ಲಭಿಸಲಿ ಅಂತೇಳಿ ಅವರು ಇವತ್ತು ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿದರು. ಅದಕ್ಕೆ ನಾವು ಬಂದಿದ್ದೇವೆ. ಅವ್ರಿಗೂ ಮತ್ತು ಟೀಮ್ಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ಕೆಸಿ ಅನುಮತಿ ಪಡೆದು ಸುಮಾರು 6 ವರ್ಷದಿಂದ BDK ಸ್ಪೋರ್ಟ್ಸ್ ಫೌಂಡೇಶನ್ ಹುಬ್ಬಳ್ಳಿ ವತಿಯಿಂದ HPL ಜೂನಿಯರ್ಸ್ ಅಂಡರ್ 16 ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಆಗಿದ್ದು ಇದರಲ್ಲಿ ಜೈ ಭೀಮ್ ಚಾಲೆಂಜರ್ಸ್ ಧಾರವಾಡ ತಂಡಕ್ಕೆ ಅನುಮತಿ ನೀಡಿರುವುದಕ್ಕೆ ಅವರಿಗೆ ಧನ್ಯವಾದಗಳನ್ನ ಸತೀಶ್ ಸರ್ಜಾಪುರ್ ಅಧ್ಯಕ್ಷರು ಸರ್ವೋದಯ ಟ್ರಸ್ಟ್ ಸ್ಫೂರ್ತಿ ಧಾಮ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಸಿದ್ದೇಶ್ವರನಗರ ಲಕ್ಕಮನಹಳ್ಳಿ ಧಾರವಾಡ ತಿಳಿಸಿದ್ದಾರೆ. ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಸುಮಾರು 6 ವರ್ಷದಿಂದ BDK ಸ್ಪೋರ್ಟ್ಸ್ ಫೌಂಡೇಶನ್ ಹುಬ್ಳಿ ಅವರು KSA ಇದರಲ್ಲಿ ಪರ್ಮಿಷನ್ ತೊಗೊಂಡು ಎಲ್ಲ ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗಳಿಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಆಗಿ ಈ ಟೂರ್ನಮೆಂಟನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಈ 19ನೇ ತಾರೀಕಿಂದ KSA ಗ್ರೌಂಡಲ್ಲಿ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಇದು ಪೂರಾ ಲೈವಲ್ಲಿ ಬರುತ್ತೆ. ಈಗ ನಮ್ಮ ಮಕ್ಕಳನ್ನ ನಾವು ಈಗ ಮೊದಲ IPL ಅದೆಲ್ಲ ನಡೀತಿತ್ತು, ಅದನ್ನೆಲ್ಲ ನಾವು ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿದ್ವಿ. ಇವತ್ತು ನಮ್ಮ ಮಕ್ಕಳು ಅದನ್ನ ಟಿವಿಯಲ್ಲಿ ನಾವು ಕುತ್ಕೊಂಡು ನೋಡುವಂತ ನಮ್ಗೆ ಇದು ಅವಕಾಶ ಕಲ್ಪಿಸಿಕೊಟ್ಟಾರ. ಅದು ಯೂಟ್ಯೂಬ್ ಇದರಲ್ಲಿ ಬರುತ್ತೆ. ಅದನ್ನೆಲ್ಲ ಲಿಂಕ್ಗಳನ್ನ ಈ ಮಾಧ್ಯಮ ಮುಖಾಂತರ ಎಲ್ಲ ಅದನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನ ಹೆಸರು ಸತೀಶ್ ಸರ್ಜಾಪುರ್ ಅಂತ. ನಾನೊಂದು ಸರ್ವೋದಯ ಟ್ರಸ್ಟ್ ಅಂತ ಮಾಡಿ ಒಂದು ಸ್ಫೂರ್ತಿಧಾಮ ವೃದ್ಧಾಶ್ರಮನ ನಾನು ನಡೆಸ್ತಾ ಇದ್ದೀನಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಆಯ್ತು ಎಲ್ಲರೂ ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏಪ್ರಿಲ್ 19 ರಿಂದ ಏಪ್ರಿಲ್ 25 ರವರೆಗೆ ನಡೆಯುವ ಟೂರ್ನಮೆಂಟ್ನ ನೇರ ಪ್ರಸಾರ ವೀಕ್ಷಿಸಲು ಅನುವು ಮಾಡಿಕೊಡಲಾಗಿದೆ. ಇದಕ್ಕೆ ಪ್ರೋತ್ಸಾಹಿಸಿದ ಗೆಳೆಯರಿಗೆ ಹಿರಿಯರಿಗೆ ಅಭಿನಂದನೆಗಳು.